ಜೈ ಹಿಂದ್. RRB ಗ್ರೂಪ್ ಡಿ ಎಕ್ಸಾಮ್ 2026 ಈ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಇದರಲ್ಲಿ ನೀವು ಥಂಬ್ನೇಲ್ ಅನ್ನ ನೋಡಿರಬಹುದು. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಇದು RRB ಗ್ರೂಪ್ ಡಿ ಎಕ್ಸಾಮ್ ಡೇಟ್ ಯಾವಾಗಿದೆ ಅಂತ ಹೇಳಿ, ಅದ್ರ ಜೊತೆಗೆ ಎಷ್ಟು ಕಾಂಪಿಟೇಷನ್ ಇರುತ್ತೆ, ಆಮೇಲೆ ಯಾವ ರೀತಿ ನಾವು ಒಂದೇ ಪ್ರಯತ್ನದಲ್ಲಿ ಯಾವ ರೀತಿ ನಾವು ಈ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು, ಅದ್ರ ಬಗ್ಗೆ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ, ನಿಮಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಅದಕ್ಕಿಂತ ಮುಂಚೆ RRB ಗ್ರೂಪ್ ಡಿ ಎಕ್ಸಾಮ್ಗೆ ನೀವು ತಯಾರಿನ ನಡೆಸುವಂತ ಅಭ್ಯರ್ಥಿಗಳಿದ್ರೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಇದೆ. ಇದರಲ್ಲಿ ನಿಮ್ಗ GK, ಮ್ಯಾಥ್ಸ್, ರೀಸನಿಂಗ್ ಮತ್ತು ಸೈನ್ಸ್ ಈ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾ ಇದಾವೆ. ಈ ಕ್ಲಾಸಸ್ ಗಳನ್ನ ನೀವು ಯಾವಾಗ ಬೇಕಾದಾಗ ನೋಡ್ಕೋಬಹುದು. ಅದ್ರ ಜೊತೆಗೆ PDF ನೋಟ್ಸ್ ಇರ್ತಾ ಇದೆ. ಫ್ರೀ ಆಗಿ 10 ಮಾಕ್ ಟೆಸ್ಟ್ ಇದರಲ್ಲಿ ಸಿಗ್ತಾ ಇದಾವು. ಆಮೇಲೆ ಅದ್ರ ಜೊತೆಗೆ ಎಲ್ಲ ಶಿಫ್ಟ್ ದ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್. ಇದು ಕಂಪ್ಲೀಟ್ ಪ್ಯಾಕೇಜ್ ನಿಮ್ಗೆ ಎಲ್ಲಾನು ಕೂಡ ಓನ್ಲಿ 999 rupees ಅಲ್ಲಿ ಸಿಗಾಕತೈತಿ. ಈ 999 rupees ಅಲ್ಲಿ ನೀವು ನಿಮ್ಮ ಈ ಕೋರ್ಸ್ ಅನ್ನ ತೆಗೆದುಕೊಂಡು ಮನೆಯಲ್ಲಿ ಕೂತುಕೊಂಡು ನಿಮ್ಮ ಎಕ್ಸಾಮ್ ತಯಾರನ್ನ ಒಳ್ಳೆ ರೀತಿಯಿಂದ ನಡೆಸಬಹುದು. ಸೊ ಈ ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ 8861927838 ಸೊ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಮೆಸೇಜ್ ಅನ್ನ ಮಾಡ್ರಿ, ಗ್ರೂಪ್ ಡಿ 2026 ಅಂತ ಹೇಳಿ. ಸೊ ಈ ಮೆಸೇಜ್ ಮಾಡಿದ ತಕ್ಷಣ ನಾವು ನಿಮಗೊಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಆ ಸ್ಕ್ಯಾನರ್ ಅನ್ನ ಬರ್ಸ್ಕೊಂಡು 999 rupees ಫೀಸ್ ಪೇಡ್ ಮಾಡ್ರಿ. ಫೀಸ್ ಪೇಡ್ ಆದ ತಕ್ಷಣ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ ಫೀಸ್ ಪೇಡ್ ಆಗಿರುವಂತದ್ದು. ಇದಾದ್ಮೇಲೆ ನಾವು ನಿಮ್ಗೆ ಏನ್ ಮಾಡ್ತೇವೆ, ಎಲ್ಲಾ ಕ್ಲಾಸಸ್ ಗಳನ್ನ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ಕೊಡ್ತಾ ಇದೀವಿ. ಓಕೆ, ಕಂಪ್ಲೀಟ್ ಕೋರ್ಸ್ ಐತಿ. ಈ ಕೋರ್ಸ್ ತೆಗೆದುಕೊಂಡು ನೀವು ಒಂದು 80+ ಮಾರ್ಕ್ಸ್ ಗಳನ್ನ ನೀವು ತೆಗೆದುಕೊಳ್ಳಬಹುದು ಈ ಒಂದು ಕೋರ್ಸ್ ದಿಂದ. ಓಕೆ, 90 ವರೆಗೆ ಮಾಡಬಹುದು, ಬಟ್ ನಾನು ಇಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ 80 ವರೆಗೆ ನೀವು ಈ ಒಂದು ಕೋರ್ಸ್ ದಿಂದ ಸ್ಕೋರ್ ಅನ್ನ ಮಾಡಬಹುದು. ಸೊ ನಿಮ್ಮ ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ 70 ರಿಂದ 75 ಮಾರ್ಕ್ಸ್ ಬೇಕಾಗ್ತವೆ ಈ ಎಕ್ಸಾಮ್ ಸೆಲೆಕ್ಷನ್ ಪಡ್ಕೋಬೇಕಂತಂದ್ರೆ. ಸೊ ಈ ಕೋರ್ಸ್ ಒಳ್ಳೇದಿದೆ. ಆಮೇಲೆ ಬಹಳ ಬೇಸಿಕ್ ದಿಂದ ಹೇರುವಂತಹ ಎಲ್ಲ ಕ್ಲಾಸಸ್ ಗಳು ನಿಮ್ಗೆ ಅವೈಲೇಬಲ್ ಇದಾವೆ. ಇದರಲ್ಲಿ ಎಲ್ಲಾ ಸಬ್ಜೆಕ್ಟ್ ಈ ಕ್ಲಾಸಸ್ ಅನ್ನ ತೆಗೆದುಕೊಂಡು ನಿಮ್ಮ ಪ್ರಿಪರೇಷನ್ ಮಾಡಬಹುದು. ಈಗ 2026 ಗ್ರೂಪ್ ಡಿ ಎಕ್ಸಾಮ್ ಡೇಟ್ ಯಾವಾಗಿದೆ ಅನ್ನೋದನ್ನ, ಎಕ್ಸಾಮ್ ಡೇಟ್ ಔಟ್ ಕ್ವಶನ್ ಮಾರ್ಕ್ ಇತ್ತು ಇಲ್ಲಿ. ಸೊ ಈ ಎಕ್ಸಾಮ್ ಡೇಟ್ ಯಾವಾಗ ಆಗಬಹುದು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ. ಸೊ ಈಗ ಇಲ್ಲಿ RRB ದಿಂದ ಒಂದು ಕ್ಯಾಲೆಂಡರ್ ಬಿಡುಗಡೆ ಆಗಿರುವಂತದ್ದು. ಇದು ಫೆಬ್ರವರಿದಿಂದ ಮೇ ವರೆಗೆ ಇರುವಂತಹ ಒಂದು ಕ್ಯಾಲೆಂಡರ್ ಬಿಡುಗಡೆ ಆಗಿದೆ. ಈ ಕ್ಯಾಲೆಂಡರ್ ಬಿಡುಗಡೆ ಆಗಿರುವಂತದ್ದು, ಈ ಕ್ಯಾಲೆಂಡರ್ ದಲ್ಲಿ ನೋಡ್ರಿ ಇಲ್ಲಿ ಸೆಲೆಕ್ಷನ್ ಕಂಟ್ರೋಲ್ ಇವೇನ್ ಎಕ್ಸಾಮ್ಸ್ ಗಳಿದಾವೆ, ಈ ಎಲ್ಲ ಎಕ್ಸಾಮ್ಸ್ ಗಳು ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗಿವೆ. ಈಗ ನಡೀತಾ ಇರುವಂತದ್ದು ಯಾವುದು ಅಂತಂದ್ರ NTPC ಗ್ರಾಜುಯೇಟ್ ಲೆವೆಲ್. NTPC ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ನಡೀತಾ ಇದೆ. ಸೊ ಈ ಎಕ್ಸಾಮ್ ನಿಮ್ದು 16 ಮಾರ್ಚ್ ದಿಂದ 27 ಮಾರ್ಚ್ ವರೆಗೆ ಈ ಎಕ್ಸಾಮ್ ನಡೀತಾ ಇರುವಂತದ್ದು. ಎಷ್ಟು? 16 ಮಾರ್ಚ್ ದಿಂದ 27 ಮಾರ್ಚ್ ವರೆಗೆ NTPC ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ನಡೀತಾ ಇದೆ. ಇದಾದ್ಮೇಲೆ NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ನಡೀತೈತಿ. ಆ ಎಕ್ಸಾಮ್ ಇರುವಂತದ್ದು ಇಲ್ಲಿ ಕೊಡಲಾಗಿದೆ. ಇಲ್ಲಿ ಟೆಂಟೇಟಿವ್ ಒಂದು ಶೆಡ್ಯೂಲ್ ಕೊಡಲಾಗಿದೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೆಸ್ತಾರಂತೆ. ಹಾಗಾದ್ರೆ ಈಗ RRB ಗ್ರೂಪ್ ಡಿ ಎಕ್ಸಾಮ್ ಯಾವಾಗ ನಡೀತೈತಿ, RRB ಗ್ರೂಪ್ ಡಿ ಎಕ್ಸಾಮ್ ಯಾವಾಗ ನಡೀತೈತಿ ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಪ್ರಶ್ನೆ. NTPC ಗ್ರಾಜುಯೇಟ್ ಲೆವೆಲ್ ಅನ್ನ ಏಪ್ರಿಲ್ ಮೇದಲ್ಲಿ ಮುಗೀತು ಅಂತಂದ್ರ ಸೊ ಚಾನ್ಸಸ್ ಬಹಳಷ್ಟು ಇದಾವು. 99% ಜೂನ್ ಎಂಡ್ ವೀಕ್, ಜೂನ್ ಎಂಡ್ ದಿಂದ ಜುಲೈ 2026 ಈ ಒಂದು ತಿಂಗಳಿನಲ್ಲಿ ನಿಮ್ಮ RRB ಯ ಗ್ರೂಪ್ ಡಿ ಎಕ್ಸಾಮ್ ಲೆವೆಲ್ 1 ಎಕ್ಸಾಮ್ ನಡೀತೈತಿ. ಜೂನ್ ಲಾಸ್ಟ್ ದಿಂದ ಅಥವಾ ಜುಲೈ ತಿಂಗಳಲ್ಲಿ ನಿಮ್ಮ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಈಗ ಈ ಒಂದು ಕ್ಯಾಲೆಂಡರ್ ಇರುವಂತದ್ದು ಎಲ್ಲಿವರೆಗೆ ಇತ್ತು, ಇದು ಮೇ ತಿಂಗಳವರೆಗೆ ಇತ್ತು. ಜೂನ್ ತಿಂಗಳಲ್ಲಿ ಇನ್ನೊಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾರೆ. ಜೂನ್ ತಿಂಗಳಲ್ಲಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾರೆ. ಆ ಕ್ಯಾಲೆಂಡರ್ ದಲ್ಲಿ ಈ ಒಂದು ಗ್ರೂಪ್ ಡಿ ಎಕ್ಸಾಮ್ ಡೇಟ್, ಟೆಂಟೇಟಿವ್ ಡೇಟ್ ಇರುವಂತದ್ದು ಮೆನ್ಷನ್ ಮಾಡಿರ್ತಾರೆ. ಜೂನ್ ಎಂಡ್ ಅಥವಾ ಜುಲೈದಲ್ಲಿ ನಿಮ್ಮ ಎಕ್ಸಾಮ್ಸ್ ನಡೀತವೆ. ಸೊ ನಿಮ್ಮ ಹತ್ರ ಬಹಳಷ್ಟು ಕಡಿಮೆ ಸಮಯ ಅನ್ನೋಕ್ಕಿಂತಲೂ ನಿಮ್ಮ ಹತ್ರ 90 ರಿಂದ 100 ದಿನಗಳವರೆಗೆ ನಿಮ್ಗೆ ಟೈಮ್ ಇದೆ
ಈ 100 ದಿನ ಅಥವಾ 90 ದಿನ ಏನ್ ನಿಮಗ್ ಸಿಗಾಕತ್ತಾವು, ಈ 90 ದಿನಗಳಲ್ಲಿ ನೀವು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಬಹುದು ಈ ಒಂದು ಗ್ರೂಪ್ ಡಿ ಎಕ್ಸಾಮ್ಗೆ. ಬಹಳ ಸಫಿಸಿಯೆಂಟ್ ಡೇಸ್ ಗಳಿದಾವೆ, ಬಹಳ ಕಡಿಮೆ ಏನ್ ಸಮಯ ಇಲ್ಲ. ಬಟ್ 90 ಡೇಸ್ ಬಹಳ ಸಫಿಸಿಯೆಂಟ್ ಇದಾವು, 3 ತಿಂಗಳ ಟೈಮ್ ಇದೆ. ಈಗ ನೀವು ನೋಡಬಹುದು, ಈಗ ನಡೀತಾ ಇರುವಂತದ್ದು ಮಾರ್ಚ್ ತಿಂಗಳು 2 ವೀಕ್ ಆಗ್ಯಾವು, ಇನ್ನ 2 ವೀಕ್ ಇದಾವೆ. ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂತಂದ್ರೆ ಮಿನಿಮಮ್ 90 ದಿವಸಗಳವರೆಗೆ ನಿಮ್ಗೆ ಟೈಮ್ ಇರುತ್ತೆ. ಆ 90 ದಿವಸಗಳವರೆಗೆ ನೀವು ನಿಮ್ಮ ಪ್ರಿಪರೇಷನ್ ಮಾಡಬಹುದು. ಸೊ ಪ್ರಿಪರೇಷನ್ ಮಾಡ್ಬೇಕು ಅಂತಂದ್ರೆ ಏನೆಲ್ಲ ಓದ್ಬೇಕು ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ನೀವು ಓದ್ಬೇಕಾಗಿರುವಂತದ್ದು ಸೈನ್ಸ್ ಓದ್ಬೇಕಾಗತ್ತೆ, 25 ಕ್ವಶನ್ಸ್ ಬರ್ತಾವು. ಮ್ಯಾಥ್ಸ್ ದಲ್ಲಿ 25 ಕ್ವಶನ್, ಆಮೇಲೆ ರೀಸನಿಂಗ್ ದಲ್ಲಿ 30 ಕ್ವಶನ್, ಆಮೇಲೆ ಜಿಕೆ ಮತ್ತು ಕರೆಂಟ್ ಅಫೇರ್ಸ್ ದಿಂದ 20 ಕ್ವಶನ್ಸ್. ಹೀಗೆ 100 ಕ್ವಶನ್ಸ್ ಗಳು ಇರ್ತವೆ, ಹೌದಾ. ಈ ಎಲ್ಲವುಗಳನ್ನ ನೀವು ಸಿಲೆಬಸ್ ಓದ್ಬೇಕು. ಇದರಲ್ಲಿ ಬಹಳ ಮುಖ್ಯವಾಗಿ ನೀವು ಟಾರ್ಗೆಟ್ ಮಾಡ್ಬೇಕಾಗಿರುವಂತದ್ದು ಜನರಲ್ ಸೈನ್ಸ್ ಮತ್ತು ಮ್ಯಾಥ್ಸ್. ಈ ಜನರಲ್ ಸೈನ್ಸ್ ಮತ್ತು ಮ್ಯಾಥ್ಸ್ ದಲ್ಲಿ ಯಾರು ಒಳ್ಳೆ ಸ್ಕೋರ್ ಮಾಡ್ತಾರೆ ಅವ್ರದ್ದು ಸೆಲೆಕ್ಷನ್ ಇದರಲ್ಲಿ ಆಗಿ ಆಗುತ್ತೆ. ಸೈನ್ಸ್ ನೀವು ಮಾಡ್ಬೇಕು ಅಂತಂದ್ರೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರುವಂತವ್ರು, BA ಕಲ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿದ್ರೆ ನೀವು ಈಗಲಿಂದಲೇ ಸೈನ್ಸ್ ಅನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಇದರಲ್ಲಿ ನೀವು ಬಯಾಲಜಿ ಓದ್ಬೇಕಾಗತ್ತೆ, ಕೆಮಿಸ್ಟ್ರಿ ಓದ್ಬೇಕಾಗತ್ತೆ, ಆಮೇಲೆ ಫಿಸಿಕ್ಸ್ ಓದ್ಬೇಕಾಗತ್ತೆ. ಈ ಮೂರುಗಳನ್ನ ಬಹಳ ಚೆನ್ನಾಗಿ ಓದ್ಬೇಕು. ಈ ಮೂರು ವಿಷಯಗಳನ್ನ ಸೈನ್ಸ್ ದಲ್ಲಿ ಓದಿದ್ಮೇಲೆ ನೀವು ಎಷ್ಟು ತಗೋಬೇಕು ಅಂತಂದ್ರ 22ರಿಂದ 23 ಕ್ವಶನ್ಸ್ ಗಳನ್ನ ಸರಿ ಮಾಡುವ ಹಾಗೆ, 22ರಿಂದ 23 ಕ್ವಶನ್ಸ್ ಗಳನ್ನ ಸರಿ ಮಾಡುವ ಹಾಗೆ ನೀವು ಈ 3 ವಿಷಯಗಳನ್ನ ಓದ್ಲೇಬೇಕಾಗುತ್ತೆ. ಅದೇ ರೀತಿ ಮ್ಯಾಥ್ಸ್ ದಲ್ಲಿ ಒಂದು 20 ಟಾಪಿಕ್ಸ್ ಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇದರಲ್ಲಿ 25ರಲ್ಲಿ 20 ನೀವು ಮಾಡಿದ್ರಂತಂದ್ರೆ ಸಾಕಾಗುತ್ತೆ. ಆಮೇಲೆ ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್ ಏನಿದೆ ಬಹಳ ಈಸಿ ಇರ್ತೈತಿ. ಎಲ್ಲರೂ ಕೂಡ ಇದರಲ್ಲಿ 25 ಮೇಲೆ ತಗೋತಾರು. ಹಾಗಾಗಿ ನೀವು ಕೂಡ ಒಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ 27ವರೆಗೆ ಮಾರ್ಕ್ಸ್ ತಗೋಬಹುದು. ಆಮೇಲೆ ಉಳಿತ್ ಒಂದು ಜಿಕೆ ಮತ್ತು ಕರೆಂಟ್ ಅಫೇರ್ಸ್, ಇದರಲ್ಲಿ ನೀವು ಎಷ್ಟು ಒದ್ದಾಡಿದ್ರು ಕೂಡ 11ರಿಂದ 12 ಮಾರ್ಕ್ಸ್ ಗಳ ತಗೊಂಡ್ರೆ ಸಾಕಾಗುತ್ತೆ. 11 ಮಾರ್ಕ್ಸ್ ತಗೊಂಡ್ರೆ ಇದರಲ್ಲಿ ಸಫಿಸಿಯೆಂಟ್. 11 ಅಥವಾ 12 ಕ್ವಶನ್ಸ್ ಗಳನ್ನ ಮಾಡ್ರಿ ಸಾಕಾಗುತ್ತೆ. 1-2 ಹೆಚ್ಚು ಕಡಿಮೆ ಇದ್ರೆ ನಡಿತೈತಿ. ಬಟ್ ಇಷ್ಟು ಸ್ಕೋರ್ ನೀವು ಮಾಡಿದ್ರ ಅಂತಂದ್ರ 100% ನಿಮ್ಮ ಸೆಲೆಕ್ಷನ್ ಇದರಲ್ಲಿ ಆಗ್ತೈತಿ. ಸೊ ನೋಡ್ರಿ, ಟೋಟಲ್ ಆಗಿ ನಾವು ಇಲ್ಲಿ ಮಿನಿಮಮ್ ಮಾರ್ಕ್ಸ್ ಗಳನ್ನ ಹಿಡಿದ್ರೆ ಎಷ್ಟಾಗುತ್ತೆ? ಮಿನಿಮಮ್ 22, 20, 27, ಆಮೇಲೆ 11, 7, 8, 9 ಒಂದು 10 ಆಯ್ತು. 2, 3, 4, 5, 6, 7, 8. ಸೊ 80 ಸ್ಕೋರ್ ಆಗುತ್ತೆ. 100ರಲ್ಲಿ 80 ಮಾರ್ಕ್ಸ್ ಗಳು ನಿಮ್ಗೆ ಬಂದೇ ಬರ್ತಾವೆ. ಇಷ್ಟಂತೂ ನೀವು ಮಾಡ್ಲೇಬೇಕು. ಅಟೆಂಡ್ ಎಷ್ಟು ಮಾಡ್ಬೇಕು? 100ರಲ್ಲಿ 100 ಕ್ವಶನ್ಸ್ ಗಳು ಇರ್ತಾವು. ಇದರಲ್ಲಿ ನೀವು ಅಟೆಂಡ್ ಮಾಡ್ಬೇಕಾಗಿರುವಂತದ್ದು 85+. ಓಕೆ, 85+ ಮಾಡ್ಬೇಕು. ಆಮೇಲೆ ಇದರಲ್ಲಿ ನೆಗೆಟಿವ್ 1/3 ಇರೋದರಿಂದ ಬಹಳ ಕೇರ್ಫುಲ್ ಆಗಿ ಏನ್ ಮಾಡ್ಬೇಕು? ಆನ್ಸರ್ ಟಿಕ್ ಮಾಡ್ಬೇಕು. ಗೊತ್ತಿಲ್ಲ, ಏನು ಗೊತ್ತಿರಂಗಿಲ್ಲ, ಅದನ್ನೆಲ್ಲ ಹಿಂಗೆ ಟಿಕ್ 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 ಮಾಡ್ಕೋತ ಬಂದ್ರೆ ನೆಗೆಟಿವ್ ಆಗ್ಬಿಡುತ್ತೆ. 1/3 ಇದೆ ನೆಗೆಟಿವ್. 3 ಕ್ವಶನ್ಸ್ ನಿಮ್ಮ ರಾಂಗ್ ಆದ್ವು ಅಂತಂದ್ರೆ 1 ಮಾರ್ಕ್ಸ್ ಕಟ್ ಮಾಡ್ಕೋತಾರೆ. ಸೊ ಹೀಗೆ ಇದೆ. ಸೊ ಇಷ್ಟು ನೀವು ಇದನ್ನ ನೋಡಿ, ಇಷ್ಟು ಟಾರ್ಗೆಟ್ ಇಟ್ಕೊಂಡಾನೆ ನೀವು ಓದ್ಬೇಕು. ನಿಮ್ಗೆ ಸೆಲೆಕ್ಷನ್ ಬೇಕು, ಗ್ರೂಪ್ ಡಿ ದೊಳಗೆ ನನ್ ಸೆಲೆಕ್ಷನ್ ಆಗ್ಬೇಕು, ನನ್ ಗೌರ್ಮೆಂಟ್ ಜಾಬ್ ಬೇಕು, ಬಹಳ ತೊಂದರೆ ಇದೆ, ಅಲ್ಲಿ ಇಲ್ಲಿ ಕೆಲಸ ಹುಡುಕಾಡೋಕ್ಕಿಂತಲ ಗೌರ್ಮೆಂಟ್ ಜಾಬ್ ಬೇಕು ಅಂತಂದ್ರೆ ಇಷ್ಟು ತಯಾರಿನ ನೀವು ಮಾಡ್ರಿ. ಇಷ್ಟು ಮಾಡಿದ್ರೆ ಸೆಲೆಕ್ಷನ್ ಆಗುತ್ತೆ. ಆಮೇಲೆ ಟೈಮಿಂಗ್ದು ಈಗಾಗಲೇ ನಾನು ನಿಮ್ಗೆ ನಿನ್ನೆನೂ ಕೂಡ ಒಂದು ವಿಡಿಯೋ ಮಾಡಿ ಹೇಳಿದ್ದೆ, 90 ನಿಮಿಷದಲ್ಲಿ 100 ಕ್ವಶನ್ಸ್ ಗಳನ್ನ ಯಾವ ರೀತಿ ನಾವು ಕವರ್ ಅಪ್ ಮಾಡ್ಕೋಬೇಕಂತೇಳಿ. ಇದರಲ್ಲಿ ಒಂದು ಹೆಚ್ಚು ಕಡಿಮೆ 7ರಿಂದ 8 ನಿಮಿಷ ಇದಕ್ಕೆ ಕೊಡ್ಬೇಕಾಗುತ್ತೆ, ಹೌದಾ. ಆಮೇಲೆ ಹೆಚ್ಚು ಕಡಿಮೆ ಇಲ್ಲಿ ಇದಕ್ಕೊಂದು 30 ಕ್ವಶನ್ಸ್ ಗಳಿದಾವೆ, 30 ಕೊಡ್ರಿ ಇಲ್ಲಿ. ಆಮೇಲೆ ಇದಕ್ಕೊಂದು 40 ನಿಮಿಷ ಕೊಡ್ರಿ. ಎಷ್ಟಾಯ್ತದು? 40ರಿಂದ 45 ನಿಮಿಷ ಕೊಡ್ರಿ. ಎಷ್ಟಾಯ್ತದು? ಎಷ್ಟು ನಿಮಿಷ ಆಯ್ತು? 7, 4, 5, 6, 1, 7, 77 ನಿಮಿಷ ಆಯ್ತು. ಇಲ್ಲಿಗೆ 90ರಲ್ಲಿ 77 ನಿಮಿಷವನ್ನು ನಾವು ಕಳೆದ್ವಿ ಅಂತಂದ್ರೆ ಎಷ್ಟು ಉಳಿತ್ರಿ? ಇಲ್ಲಿ 13. 13ರಿಂದ 14 ನಿಮಿಷ ಯಾವ್ದಕ್ ಕೊಡ್ರಿ? ಜನರಲ್ ಸೈನ್ಸ್ ಕೊಡ್ರಿ, ಹೌದಾ. ಇದು ಟೈಮಿಂಗ್ ನೋಡ್ರಿ, ಇಷ್ಟು ಟೈಮಿಂಗ್ ಒಳಗನ ಮುಗಿಸ್ಬೇಕಾಗ್ತೈತಿ. 7 ನಿಮಿಷದಲ್ಲಿ 20 ಕ್ವಶನ್ಸ್ ಓದಾಕ ಎಲ್ಲರಿಗೂ ಆಗ್ತೈತಿ. ಅಷ್ಟು ರೀಡಿಂಗ್ ಸ್ಪೀಡ್ ನೀವು ಮಾಡ್ಬೇಕಾಗತ್ತೆ. ಆಮೇಲೆ ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್ ದಲ್ಲಿ 30 ಕ್ವಶನ್ಸ್ ಇರ್ತಾವು. 1 ಕ್ವಶನ್ಗೆ 1 ನಿಮಿಷ ಕೊಡ್ರಿ, 30 ಆಗ್ತವೆ. ಇಲ್ಲಿ 25 ಕ್ವಶನ್ಸ್ ಗಳಿದಾವೆ, ಇದಕ್ಕೆ 40 ನಿಮಿಷ ಕೊಡ್ರಿ. ಅಂದ್ರ 1ರಿಂದ 1.5 ನಿಮಿಷ ಕೊಡ್ರಿ, ಆಗುತ್ತೆ. ಆಮೇಲೆ ನೆಕ್ಸ್ಟ್ 25 ಕ್ವಶನ್ಸ್ ಇದಾವು, 13 ನಿಮಿಷ ಕೊಡ್ಬೇಕು. ಅಂತಂದ್ರೆ ಅರ್ಧ ನಿಮಿಷದಲ್ಲಿ 1 ಕ್ವಶನ್ಸ್ ಇಲ್ಲಿ ನೀವು ಟಿಕ್ ಮಾರ್ಕ್ ಮಾಡ್ಲೇಬೇಕು. ಇದರಲ್ಲಿ ಫಿಸಿಕ್ಸ್ ದಲ್ಲಿ ಲೆಕ್ಕಗಳು ಬರ್ತಾವೆ, ಅಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಟೈಮ್ ಕೊಡ್ರಿ. ಆಮೇಲೆ ಉಳಿದಿರುವಂತ ಬಯಾಲಜಿ, ಕೆಮಿಸ್ಟ್ರಿ ಏನಿರ್ತೈತಿ
ಓದೋದೈತಿ ಟಿಕ್ ಮಾರ್ಕ್ ಮಾಡೋದೈತಿ, ಬಂತಂದ್ರ ಹಾಕ್ಬೇಕು ಇಲ್ಲಾಂದ್ರೆ ಬಿಡಬೇಕು, ಹಂಗಿರ್ತಾವ. ಫಿಸಿಕ್ಸ್ ದಲ್ಲಿ ಒಂದ್ ಸ್ವಲ್ಪ ಕ್ಯಾಲ್ಕುಲೇಟಿವ್ ಕ್ವಶನ್ಸ್ ಇರೋದ್ರಿಂದ ಇಲ್ಲಿ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ ಫಿಸಿಕ್ಸ್ ಅಲ್ಲಿ. ಓಕೆ, ಸೊ ಈ ರೀತಿ ನೀವು ಇದು ಟೈಮಿಂಗ್ ಅನ್ನ ನೋಡ್ಕೊಂಡು ಆಮೇಲೆ ಈ ರೀತಿ ನಿಮ್ಮ ಟಾರ್ಗೆಟ್ ಇಟ್ಕೊಂಡು ಈಗಲಿಂದೆಲ್ಲ ಸ್ಟಡಿ ಮಾಡ್ಬೇಕಾಗತ್ತೆ ಸೆಲೆಕ್ಷನ್ ಬೇಕು ಅಂತಂದ್ರ. ಸೊ ಹಾಗಾಗಿ ಇನ್ನು ನಿಮ್ಮ ಹತ್ರ 90 ಡೇಸ್ ವರೆಗೆ ಟೈಮ್ ಇದೆ, 90 ದಿನ ಟೈಮ್ ಇದೆ. ಸೊ ಹಾಗಾಗಿ ಈಗಲಿಂದಲ ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ಏನ್ ಓದ್ಬೇಕು ಹೇಗ್ ಓದ್ಬೇಕು ಗೊತ್ತಾಗ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಕೋರ್ಸ್ ಇದೆ, ಈ ಕೋರ್ಸ್ ಅನ್ನ ತೆಗೆದುಕೊಂಡು ನಿಮ್ಮ ಸ್ಟಡಿ ಈಗಲಿಂದಲ ಸ್ಟಾರ್ಟ್ ಮಾಡ್ರಿ. ಇದರಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳ ನಿಮ್ಗೆ ರೆಕಾರ್ಡೆಡ್ ಕ್ಲಾಸಸ್ ಕೊಡಾಕತ್ತೇವಿ. ರೆಕಾರ್ಡೆಡ್ ಕ್ಲಾಸಸ್ ಅದ ಒಂದು ಬೆನಿಫಿಟ್ ಏನು ಅಂತಂದ್ರೆ ನೀವು ಯಾವಾಗ ಬೇಕಾದವಾಗ ಕ್ಲಾಸಸ್ ನೋಡ್ಬಹುದು. ಹೌದಾ, ಅಂತಂದ್ರೆ ಈಗ ನೀವು ಈ ಕೆಲವೊಬ್ರು ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತೀರಿ. ಸೊ ಪಾರ್ಟ್ ಟೈಮ್ ಜಾಬ್ ಮಾಡುವವರು 10ಕ್ಕೆ ಹೋಗ್ತಾರೆ ಬೆಳಿಗ್ಗೆ, ಆಮೇಲೆ ಸಂಜೆಗೆ 5 ಗಂಟೆಗೆ ಬರ್ತಾರೆ. ಆಮೇಲೆ ಉಳಿದಿರುವಂತಹ ಟೈಮ್ ಏನ್ ಇರ್ತೈತಿ ಆ ಟೈಮ್ ದಲ್ಲಿ ನೀವು ಕ್ಲಾಸಸ್ ನೋಡ್ಬೋದು ಮನೆಗ್ ಬಂದ ಮೇಲೆ ಅಥವಾ ಬೆಳಿಗ್ಗೆ ಎದ್ದು. ಓಕೆ, ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ನೋಡ್ಕೋಬಹುದು ರೆಕಾರ್ಡೆಡ್ ಕ್ಲಾಸಸ್. ಎನಿ ಟೈಮ್ ನಿಮ್ ಹತ್ರ ಇರ್ತಾವೆ. ಈ ಕೋರ್ಸ್ ವ್ಯಾಲಿಡಿಟಿ 6 ಮಂತ್ ವರೆಗೆ ಇರ್ತೈತಿ. ಆಮೇಲೆ ಈಗ ಜಾಯಿನ್ ಆದ್ರೆ ಅಂತಂದ್ರ ಬಹಳ ಒಳ್ಳೆ ಒಂದು ರಿಸಲ್ಟ್ ನಿಮಗೆ ಸಿಗತೈತಿ. ಯಾಕಂದ್ರ ಈಗಲಿಂದೆಲ್ಲ ಸ್ಟಡಿ ಮಾಡಿದ್ರನ ಎಕ್ಸಾಮ್ ಕ್ಲಿಯರ್ ಆಗ್ತೈತಿ. ಆಮೇಲೆ ಎಕ್ಸಾಮ್ ಡೇಟ್ ಅನೌನ್ಸ್ ಆದ್ಮೇಲೆ ಅಥವಾ ನಿಮ್ಮ ಅಡ್ಮಿಟ್ ಕಾರ್ಡ್ ಬಂದ್ಮೇಲೆ ಅವಾಗ ನಾ ಓದ್ತೇನಿ ಅಂತಂದ್ರ ಖಂಡಿತ ಸಾಧ್ಯ ಇಲ್ಲ. ಈಗೇನ್ ಹೇಳಾಕತ್ತೇವಿ ಈಗಲಿಂದೆಲ್ಲ ಓದಿದ್ರ ಅಂತಂದ್ರ ಮಾತ್ರ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಓಕೆನಾ, ಸೊ ಇದಿಷ್ಟು ಮಾಹಿತಿ ಯಾವ ರೀತಿ ನಾವು ಎಕ್ಸಾಮ್ ಡೇಟ್ ಯಾವಾಗ ಆಗ್ಬಹುದು ಅಂತ ಹೇಳಿ, ಆಮೇಲೆ ಎಷ್ಟು ನಮ್ಮ ಟಾರ್ಗೆಟ್ ಇರಬೇಕು, ಎಷ್ಟು ಅಟೆಂಡ್ ಮಾಡ್ಬೇಕು, ಆಮೇಲೆ ಎಷ್ಟು ನಿಮಿಷಗಳನ್ನ ಕೊಡ್ಬೇಕು ಯಾವ್ಯಾವ ಸಬ್ಜೆಕ್ಟ್ ಗಳಿಗೆ, ಆಮೇಲೆ ಎಷ್ಟು ನಮ್ಮ ಟಾರ್ಗೆಟ್ ಇರಬೇಕು ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಸರಿ ಮಾಡುವಂತದ್ದು, ಅದೆಲ್ಲ ಇದರಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟೇನಿ. ಸೊ ಸಾಧ್ಯ ಆದ್ರೆ ಫಾಲೋ ಅಪ್ ಮಾಡ್ರಿ, ನಿಮ್ ಇಷ್ಟ. ಯಾಕಂತಂದ್ರೆ ನಿಮ್ಗೆ ಸೆಲೆಕ್ಷನ್ ಬೇಕಾಗಿತ್ತು, ನನಗ್ ಸೆಲೆಕ್ಷನ್ ಅಲ್ಲ. ನಾನು ಹೇಳುವಂತಹ ಹೇಳ್ತೀನಿ ಅಷ್ಟ, ಈ ರೀತಿ ಮಾಡ್ರಿ ಆ ರೀತಿ ಮಾಡ್ರಿ, ಬಟ್ ಮಾಡೋರು ನೀವ ಇದೇರಿ. ಸೊ ಫಾಲೋ ಅಪ್ ಮಾಡ್ರಿ ಒಂದ್ಸಲ. ಯಾಕಂತಂದ್ರ ಒಂದ್ ಸ್ವಲ್ಪ ಕಠಿಣ ಆಗ್ತೈತಿ, ತೊಂದರೆ ಆಗ್ತೈತಿ, ತ್ರಾಸ ಆಗ್ತೈತಿ. ಜೀವಕ್ ತ್ರಾಸ ಆತಂದ್ರನ ಏನಾಗ್ತೈತಿ ಮುಂದ ಸುಖ ಸಿಗ್ತೈತಿ ಜೀವಕ್, ಇಲ್ಲ ಅಂತಂದ್ರ ಸುಖ ಸಿಗೋದು ಕಠಿಣ ಇದೆ. ಸೊ ಹಾಗಾಗಿ ಈಗ ಒಂದ್ ಸ್ವಲ್ಪ ತ್ರಾಸ ತಗೋರಿ, ಮುಂದ್ ಆರಾಮಾಗಿರ್ತೇರಿ. 60 ವರ್ಷದವರೆಗೂ ಕೂಡ ಪೇಮೆಂಟ್ ಬರ್ತೈತಿ, ಸ್ಯಾಲ್ರಿ ಇರ್ತೈತಿ, ಆರಾಮಾಗಿ ಇರ್ಬಹುದು. ಹೌದಾ, ಮನೆಯಲ್ಲಿರುವಂತಹ ನಿಮ್ಮ ತಂದೆ ತಾಯಿ ಅವ್ರಿಗೂ ಆರಾಮಾಗಿ ನೀವು ಇಡ್ಬಹುದು. ಓಕೆನಾ, ಈಗ ನಿಮ್ಗೆ ಅವರು ಅಷ್ಟು ಕಷ್ಟಪಟ್ಟು ಓದ್ಸಾಕತ್ತಾರ ಅಂತಂದ್ರ ಅದ್ರದ್ದು ಏನಾರ ಒಂದ್ ಸ್ವಲ್ಪ ಲಾಭವನ್ನ ಪಡ್ಕೊಳ್ರಿ, ಲಾಭವನ್ನ ಮಾಡ್ಕೊಳ್ರಿ, ಅದ್ರದ ಯೂಸ್ಫುಲ್ ಮಾಡ್ಕೊಳ್ರಿ. ಆಮೇಲೆ ಒಂದ್ಸಲ ನಿಮ್ಮ ಏಜ್ ದಾಟಿ ಹೋತು ಅಂತಂದ್ರೆ ಆಮೇಲೆ ಯಾವ್ದೋ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಂಗಿಲ್ಲ. ಏನಾಗ್ತೈತೋ ಆಗಂಗಿಲ್ಲ, ಯಾವ್ದೋ ಅಪ್ಲಿಕೇಶನ್ ಕೂಡ ಹಾಕಕ್ ಆಗಂಗಿಲ್ಲ, ಏನು ಇಲ್ಲ. ಸೊ ಹಾಗಾಗಿ ಇದರ ಲಾಭವನ್ನ ಪಡ್ಕೊಂಡು ಏಜ್ ಇರುವಾಗಲೇ ಒಂದು ಯಾವ್ದಾದ್ರು ಗೌರ್ಮೆಂಟ್ ಜಾಬ್ಗೆ ಸೇರ್ಕೊಳ್ಳಿ. ಓಕೆ, ಧನ್ಯವಾದಗಳು. ಜೈ